ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಚೀಸ್ ಹೋಮ್ ಕುಕಿಂಗ್. ಇವತ್ತೇನು ರೆಸಿಪಿ ಮಾಡ್ತಾಯಿದ್ದೀನಿ, ಬಣ್ಣದ ಸೌತೆಕಾಯಿ ಅಂದರೆ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತೇಳಿ ನಿಮಗೆ ಇವತ್ತು ಹೇಳ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ 1/4 kg ಆಗುವಂಥ ಒಂದು ಬಣ್ಣದ ಸೌತೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ವೆಸಲಿಗೆ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿರೋಂಥ ಸೌತೆಕಾಯಿನ ಅದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ, ಸ್ವಲ್ಪ ಮೆತ್ತಗೆ ಬೇಯಿಸ್ಕೋಬೇಕಾಗತ್ತೆ. ಹಾಗಾಗಿ ಮೊದಲು ಅದನ್ನು ಬೇಯಿಸ್ಕೊಳ್ಳೋಣ. ಈಗ ಅದನ್ನು ಟ್ರಾನ್ಸ್ಫರ್ ಮಾಡ್ತಿದ್ದಾಗೆ ಒಂದು 2 cups ಅಷ್ಟು ನೀರನ್ನು ಹಾಕೋಣ. ಇದು ಬೆಂದಿದೆ ಅಂತ ಹೇಳ್ಬಿಟ್ಟು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇವಾಗೇನು ವೈಟಾಗಿ ಕಾಣಿಸ್ತಾ ಇದೆ ಸೌತೆಕಾಯಿ, ಅದು ಟ್ರಾನ್ಸ್ಪರೆಂಟಾಗಿ ಆಗುತ್ತೆ. ನೀಟಾಗಿ ಬೆಂದಾಗ ಅದು ಟ್ರಾನ್ಸ್ಪರೆಂಟಾಗಿ ಚೇಂಜ್ ಆಗುತ್ತೆ. ಹಾಗೆ ಒಂದು ಸ್ಪೂನ್ನಲ್ಲಿ ಕಟ್ ಮಾಡಿ ನೋಡಿದ್ರೆ ಈಸಿಯಾಗಿ ಅದು ಕಟ್ ಆಗಬೇಕು. ಅಲ್ಲಿವರೆಗೆ ನಾವು ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ, 1-2 ಕಪ್ನಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಸಮೇತ ಅದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಬೇಯಲಿಕ್ಕೆ ಅದನ್ನು ಬಿಡ್ತಾ ಇದ್ದೀನಿ. ಈಗ ಸಾಂಬಾರನ್ನ ಮಾಡೋದಕ್ಕೆ ಒಂದು ಮಸಾಲೆನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಬಾಣಲಿನ ಇಟ್ಟಿದ್ದೀನಿ. ಆ ಬಾಣಲೆಗೆ 1.5 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಆದಮೇಲೆ ಉದ್ದಿನಬೇಳೆ ಹಾಕಬೇಕಾಗತ್ತೆ. ಉದ್ದಿನಬೇಳೆ 1 ಸ್ಪೂನ್ನಷ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಕರಿಮೆಣಸು ಒಂದು 1/4 ಸ್ಪೂನಷ್ಟು ಹಾಕಿದ್ದೀನಿ. ಇವಾಗ ಅದಕ್ಕೇ ಜೀರಿಗೆ ಹಾಕಬೇಕಾಗತ್ತೆ. ಜೀರಿಗೆ ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ, ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ 1.5 ಸ್ಪೂನಿಂದ 1.25 ಸ್ಪೂನ್ನಷ್ಟು ಹಾಕಿದರೆ ಚೆನ್ನಾಗಿರುತ್ತೆ. ಈಗ 1.5 ಸ್ಪೂನ್ನಷ್ಟು ನಾನು ಹಾಕಿದ್ದೀನಿ. ನೆಕ್ಸ್ಟು ಕೊರಿಯಾಂಡರ್ ಸೀಡ್ಸ್ ಅಂದರೆ ಕೊತ್ತಂಬರಿ ಬೀಜನೂ ಅಷ್ಟೇ 1-2 ಸ್ಪೂನ್ನಷ್ಟು ಹಾಕಿದ್ದೀನಿ. ಸೊ ಅದಾದಮೇಲೆ ಮೆಂತೆ ಹಾಕಬೇಕಾಗತ್ತೆ. ಮೆಂತೆ ಸ್ವಲ್ಪನೇ ಹಾಕಬೇಕು, ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ಹಾಕಿದರೆ ಸಾಕು, ಏಕೆಂದರೆ ಜಾಸ್ತಿ ಹಾಕಿದರೆ ಅದು ಕಹಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮತ್ತು ಒಂದು 1/4 ಇಂಚಿನಷ್ಟು ಚಕ್ಕೆನೆಲ್ಲ ಹಾಕೋತಾ ಇದ್ದೀನಿ. ಇದೆಲ್ಲ ಪದಾರ್ಥಗಳನ್ನ ಸೇರಿಸಿ ಸ್ಟವ್ ಆನ್ ಮಾಡಿಬಿಟ್ಟು 1 ಟೀ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಎಲ್ಲಿವರೆಗೂ ಫ್ರೈ ಮಾಡಬೇಕಂತ ಹೇಳಿದ್ರೆ, ಅದು ಗೋಲ್ಡನ್ ಬ್ರೌನ್ ಆಗುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೆ ಅದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಫ್ರೈ ಮಾಡ್ತಾನೆ ಒಣಮೆಣಸಿನ್ಕಾಯಿ, ನಾನಿಲ್ಲಿ ಒಣಮೆಣಸಿನ್ಕಾಯಿನ ಒಂದು 3-4 ತೊಗೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡ್ಬೋದು. ಅಂದರೆ ನಿಮ್ಮದು ಖಾರ ಅನುಸಾರ ನಿಮಗೆ ಎಷ್ಟು ಬೇಕಾಗುತ್ತೋ ನೀವು ಅಷ್ಟನ್ನು ಸೇರಿಸ್ಕೋಬೋದು. ಹಾಗೆ ಕರಿಬೇವನ್ನು ಸಮೇತ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈಗ 1 ಬಟ್ಲಾಗುವಷ್ಟು ತೆಂಗಿನಕಾಯಿ ಅಂದರೆ ಫ್ರೆಶ್ ಕೊಕೊನಟ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು. ಅದೆಲ್ಲದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ಸೈಡಿಗೆ ಇಡಬೇಕಾಗತ್ತೆ. ಒಂದು 5 ಮಿನಿಟ್ಸ್ ಅದು ತಣ್ಣಗಾಗಬೇಕು. ಅದು ತಣ್ಣಗಾದ ಮೇಲೆ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ಹೀಗೆ ನೀಟಾಗಿ ಫ್ರೈ ಆಗಿದೆ. ಸೊ ಇದನ್ನು ಈಗ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೀಟಾಗಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಈಗ ಹುಣಸೆಹಣ್ಣನ್ನು ಹಾಕ್ತಾಯಿದ್ದೀನಿ. ಈಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ ಒಂದು 15 ಮಿನಿಟ್ಸ್ ಬಿಫೋರು. ಹಾಗಾಗಿ ಅದನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಕುಕ್ಕರ್ನಲ್ಲಿ ಬೇಳೆ ಬೇಯಿಸ್ಕೊಳ್ಳೋಣ. ಇಲ್ಲಿ ನಾನು ತೊಗರಿಬೇಳೆ ಮತ್ತು ಮೈಸೂರು ಬೇಳೆ ಎರಡನ್ನೂ ಸೇರಿಸಿ ಇವಾಗ ನೀರನ್ನು ಹಾಕ್ತಾಯಿದ್ದೀನಿ. ಒಂದು 2 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ ಮೇಲೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆ ಚಿಟಿಕೆ ಅರಿಶಿನ ಅದನ್ನು ಹಾಕ್ಬಿಟ್ಟು ಒಂದು ಸ್ಟೀರ್ ಕೊಡಬೇಕಾಗತ್ತೆ. ಒಂದು ಸ್ಟೀರ್ ಕೊಟ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 3-4 ವಿಷಲ್ನ ಕೂಗಿಸ್ಕೊಳ್ಳೋಣ. ಏಕೆಂದರೆ ಬೇಳೆ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಬೇಕು, ಚೆನ್ನಾಗಿ ಬೇಯಬೇಕು. ಹಾಗಾಗಿ ಒಂದು 3-4 ಸರ್ತಿ ಅದನ್ನು ವಿಷಲ್ ಬರ್ಸ್ಕೊಳ್ಳೋಣ. ಹೀಗೆ ನೋಡಿ, ಬೇಳೆ ತುಂಬಾ ಚೆನ್ನಾಗಿ ಬೆಂದಿದೆ. ಈ ಥರ ಬೇಯಬೇಕದು. ಈ ಥರ ಬೆಂದ ಮೇಲೆ ಈ ಸೈಡ್ನಲ್ಲಿ ಇಟ್ಬಿಟ್ಟು ಈಗ ಸೌತೆಕಾಯಿ ಹೇಗೆ ಬೆಂದಿದೆ ಅಂತೇಳಿ ತೋರಿಸ್ತೀನಿ ಬನ್ನಿ. ನೋಡಿ, ಆವಾಗ ವೈಟ್ ಇತ್ತು, ಇವಾಗ ಟ್ರಾನ್ಸ್ಪರೆಂಟಾಗಿ ಅದು ಚೇಂಜ್ ಆಗಿದೆ. ಈ ಥರ ಬೇಯಬೇಕದು. ಮತ್ತು ನೀವು ಸ್ಪೂನ್ನಲ್ಲಿ ಕಟ್ ಮಾಡಿ ಸಮೇತ ಟೆಸ್ಟ್ ಮಾಡಿ ನೋಡ್ಬೋದು, ಅದು ಚೆನ್ನಾಗಿ ಬೆಂದಿರುತ್ತೆ. ಈಗ ಬೆಂದಿರೋವಂಥ ಸೌತೆಕಾಯಿಗೆ ಬೇಯಿಸಿರುವಂಥ ಬೇಳೆನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅದು ಸೇರಿಸಾದ ನಂತರ ರುಬ್ಬಿರುವಂಥ ಖಾರನೂ ಸಮೇತ ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ನೈಸ್ ಪೇಸ್ಟ್ ಆಗಿರುವಂಥ ಖಾರನ ಆ ಸಾಂಬಾರಿಗೆ ಈಗ ಸೇರಿಸ್ತಾ ಇದ್ದೀನಿ. ಉಳಿದಿರುವಂಥ ಖಾರಕ್ಕೆ ಸ್ವಲ್ಪ ನೀರು ಹಾಕಿ, ಆ ನೀರನ್ನು ಹಾಕಿ ನೀಟಾಗಿ ಅದನ್ನು ಸ್ಟಿರ್ ಕೊಡಬೇಕಾಗತ್ತೆ.
ಸ್ಟೀರ್ ಕೊಟ್ಟ ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಸೌತೆಕಾಯಿ ಬೇಯಿಸ್ಬೇಕಾದ್ರೆ ಸ್ವಲ್ಪನೇ ಉಪ್ಪು ಹಾಕಿರೋದು, ಹಾಗಿರೋದ್ರಿಂದ ಈಗ ಖಾರ ಎಲ್ಲ ಹಾಕಿದ ಮೇಲೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಸೇರಿಸ್ಬೇಕಾಗತ್ತೆ. ನಾನಿಲ್ಲಿ 2ರಿಂದ 2.5 ಸ್ಪೂನ್ ಆಗುವಷ್ಟು ಉಪ್ಪನ್ನು ನಾನಿಲ್ಲಿ ಹಾಕಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಸ್ಟರ್ ಮಾಡಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಬಿಟ್ಟು ಕುದಿಲಿಕ್ಕೆ ಬಿಡೋಣ. ಈಗ ಕುದ್ದ ಮೇಲೆ ಸ್ವಲ್ಪ ಬೆಲ್ಲನ ಹಾಕೋಣ. ಬೆಲ್ಲ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಈಗ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಕುದಿಯೋಕ್ಕೆ ಬಿಡೋಣ. ಈಗ ಸಾಂಬಾರು ನೀಟಾಗಿ ಕುದ್ದಿದೆ, ಅದನ್ನು ಸೈಡ್ನಲ್ಲಿ ಇಟ್ಬಿಟ್ಟು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೂ 2 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ. ಈ ತುಪ್ಪ ತುಂಬಾ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಹಾಗಾಗಿ ತುಪ್ಪ ಹಾಕಿದ ಮೇಲೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಹಾಗೆ ಇಂಗನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಅದು ಸೇರಿಸಿದಾದ ಮೇಲೆ ಕರಿಬೇವು ಹಾಗೂ ಒಣಮೆಣಸಿನ್ಕಾಯಿ ಅದನ್ನು ಸಮೇತ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದು ಸ್ಟೆರ್ ಕೊಟ್ಬಿಟ್ಟು ಸಾಂಬಾರಿಗೆ ಅದನ್ನು ಹಾಕ್ತಾಯಿದ್ದೀನಿ. ಇಷ್ಟೇ ನೋಡಿ, ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಗುತ್ತೆ. ಇದಕ್ಕೆ ನೀವು ಬಿಸಿ ಬಿಸಿ ರೈಸ್ ಜೊತೆಗೆ ಒಂದೇ 1 ಸ್ಪೂನ್ ತುಪ್ಪ ಹಾಕಿ ಈ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಈ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಸಾಂಬಾರು ಅದೇ ಥರ ಇರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ತಿಳಿಸಿ ಹೇಗೆ ಬಂತು ಅಂತೇಳ್ಬಿಟ್ಟು. ಸೊ ಇದನ್ನೆಲ್ಲ ಮಾಡೋದಕ್ಕೆ ನನ್ನ ಮಗಳು ತುಂಬಾ ಹೆಲ್ಪ್ ಮಾಡಿದ್ದಾಳೆ. ಅವಳಿಗೂ ಒಂದು ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಒಂದು ಹೊಸ ರೆಸಿಪಿ ಜೊತೆಗೆ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್.